ತಾಲೂಕು ಕಚೇರಿಯಲ್ಲಿ ಚೇಳೂರು ತಾಲೂಕಿನ ಭೂಮಿ ಶಾಖೆಯನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಿಂದ ಬೇರ್ಪಟ್ಟ ನೂತನ ಚೇಳೂರು ತಾಲೂಕು ವ್ಯಾಪ್ತಿಯ ರೈತರಿಗೆ ಅನುಕೂಲವಾಗುವಂತೆ ಪ್ರತ್ಯೇಕ ಭೂಮಿ ಶಾಖೆಗೆ ಶಾಸಕರು ಚಾಲನೆ ನೀಡಿದ್ದಾರೆ. ಹಾಗಾಗಿ ಆ ಭಾಗದ ರೈತರು ತಮ್ಮ ಜಮೀನುಗಳಿಗೆ ಸಂಬಂಧಿಸಿ ಪಹಣಿ, ಮ್ಯೂಟೇಷನ್, ಆರ್ಟಿಸಿ ದಾಖಲೆಗಳನ್ನು ಪಡೆಯಬಹುದು ಎಂದರು. ಈ ಸೌಲಭ್ಯವನ್ನು ಚೇಳೂರಿನಲ್ಲೇ ವಿಸ್ತರಿಸಬೇಕಿದೆ. ಇದಕ್ಕೆ ಸಂಬಂಧಿಸಿ ಸರ್ಕಾರ ಅನುಮತಿ ದೊರೆತು ಸೌಲಭ್ಯಗಳು ಒದಗಿಸಿದ ಕೂಡಲೇ ಇಲ್ಲಿನ ಕಂಪ್ಯೂಟರ್ಗಳನ್ನು ಚೇಳೂರಿಗೆ ಸ್ಥಳಾಂತರಿಸಲಾಗುತ್ತದೆ. ಅಲ್ಲಿಯವರೆಗೆ ರೈತರು ಪ್ರತ್ಯೇಕವಾದ ಶಾಖೆಯಲ್ಲಿ ದಾಖಲೆಗಳನ್ನು ಪಡೆಯಬಹುದು ಎಂದರು. ಇತ್ತೀಚೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೂ ಸುರಕ್ಷತಾ ಯೋಜನೆಗೆ ಗುಡಿಬಂಡೆಯಲ್ಲಿ ಚಾಲನೆ ನೀಡಿದ್ದರು. ಈ ಯೋಜನೆಯಿಂದಾಗಿ ರೈತರ ಜಮೀನಿಗೆ ಸಂಬಂಧಿಸಿದ 100 ವರ್ಷಗಳ ದಾಖಲೆಗಳನ್ನು, ಸರ್ವೆ ದಾಖಲೆ ಮತ್ತು ಉಪನೋಂದಣಿ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಲಾಗುತ್ತಿದೆ. ಶೀಘ್ರದಲ್ಲೇ ಎಲ್ಲವೂ ತಮ್ಮ ಮೊಬೈಲ್ಗಳಲ್ಲಿ ಪರಿಶೀಲಿಸಿಕೊಳ್ಳಲು ಸಹಕಾರಿಯಾಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ 12 ಮಂದಿ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ನೀವೆಲ್ಲ ಸರ್ಕಾರಕ್ಕೆ ಒಳ್ಳೆ ಉತ್ತಮ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ಗೊತ್ತಾಯ್ತಲ್ಲ. ಇನ್ನೂ ಭಾಳಷ್ಟು ರೆಕಾರ್ಡ್ಸ್ ಇದೆ. ಈಗ ಮುಗಿದ ಮೇಲೆ ಸಬ್ ರಿಜಿಸ್ಟರ್ ಆಫೀಸ್ ಮಾಡಬೇಕು, ಸರ್ವೆ ರೆಕಾರ್ಡ್ಸ್ ಮಾಡಬೇಕು. ಹೀಗೆ ಭಾಳ ಕೆಲಸ ಹಿಡಿಯುತ್ತೆ. ಎಲ್ಲ ಉತ್ತಮವಾಗಿ ಕೆಲಸ ಮಾಡಬೇಕು. ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಉಪವಿಭಾಗಾಧಿಕಾರಿ ಅಶ್ವಿನ್, ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ, ಚೇಳೂರು ತಾಲೂಕಿನ ತಹಸೀಲ್ದಾರ್ ಶ್ರೀನಿವಾಸ್ ನಾಯ್ಡು ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.